ಗುರುಗಳೇ, ಈಗ ಭಾರತಕ್ಕೆ ನರೇಂದ್ರ ಮೋದಿ ಅವರ ಕೊಡುಗೆ ಎಷ್ಟು ದೊಡ್ಡ ಮಟ್ಟಿಗೆ ಇದೆ ಅಂತ ಹೇಳಿ ನಮ್ಮೆಲ್ಲರಿಗೂ ಗೊತ್ತು. ಈಗ ಮುಂಬರುವ ಚುನಾವಣೆ ಅಂದರೆ 2029ರ ಸಮಯದಲ್ಲಿ ನರೇಂದ್ರ ಮೋದಿ ಅವರ ಗ್ರಹಗತಿಗಳು ಹೇಗಿರಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ಬಹುದಾ? ಖಂಡಿತ. ಯಾಕಂದರೆ ಸಾಮಾನ್ಯವಾಗಿ ನಾವು ನೋಡೋದಿದ್ರೆ ಜಾತಕದಲ್ಲಿ ವೃಶ್ಚಿಕ ಲಗ್ನ ಮತ್ತು ವೃಶ್ಚಿಕ ರಾಶಿ, ಅವಾಗೆ ತಿಳಿಸ್ದಂಗೆ ನಾವು ಇವಾಗ ಬಚಕ್ರದಲ್ಲಿ 12ನೇ ಮನೆಯಲ್ಲಿ ಈ ವೃಶ್ಚಿಕ ರಾಶಿ ಅನ್ನೋದು ಗುಪ್ತ ರಾಶಿ ಅಂತ ನಾವು ಹೇಳ್ತೀವಿ. ಯಾಕಂದರೆ ಅದರಲ್ಲಿ ಕುಜನೇ ಅಲ್ಲೇ ಇರೋದನ್ನ, ಅಂದರೆ ಮೋದಿಯವರು ಏನೇ ಮಾಡಿದ್ರು ಎಲ್ಲ ಗುಪ್ತ ರೀತಿಯಲ್ಲಿ ತುಂಬ ಪ್ಲ್ಯಾನ್ ಮಾಡಿ ಸೂಕ್ಷ್ಮವಾಗಿ ಎಲ್ಲ ಗಮನಿಸಿ ಮಾಡೋಂಥದ್ದು ಕೂಡ ನಾವು ಕಾಣ್ಬೋದು. ಆಮೇಲೆ ಇನ್ನೊಂದು ರಾಜತಾಂತ್ರಿಕರು ಅಂತ ಹೇಳ್ಬೋದು. ಯಾಕಂದರೆ ಶನಿ ರವಿ ನಂತರ ಶನಿನೇ ಬರುವಂಥದ್ದು ರಾಜಕೀಯಕ್ಕೆ. ಅದರಲ್ಲೂ ದಶಮದಲ್ಲಿ ಶನಿ ಇರುವಂಥದ್ದು ತುಂಬ ಜಾಣ್ಮೆತನೆಯಿಂದ ಬುದ್ಧಿವಂತಿಕೆಯಿಂದ ಮಾಡೋಂಥದ್ದು. ಜೊತೆಗೆ ದೈತ್ಯರ ರಾಜ ಅನ್ನೋದು ಶುಕ್ರ ಗ್ರಹನೂ ಕೂಡ ಅಲ್ಲಿರೋದ್ರಿಂದ ತುಂಬ ಹಠವಾದಿ ಕೂಡ ಹೇಳ್ಬೋದು. ಈಗ ದಶಮದಲ್ಲಿ ಶುಕ್ರ ಇದ್ರೂ ಕೂಡ ಏನಾದರೂ ಹಠನ ಸಾಧನೆ ಮಾಡೋಂಥದ್ದು ಕೂಡ ನಾವು ಕಾಣ್ತೀವಿ. ಇಲ್ಲೊಂದು ಕಡೆ ನಾವು ಎಲೆಕ್ಷನ್ ಅಂತ ನೋಡೋದಿದ್ರೆ ನಮಗೆ ಈಗ ನರೇಂದ್ರ ಮೋದಿ ಅವರಿಗೆ 2021ರಿಂದ 28 ತನಕ ಕುಜ ದೇಶನೇ ನಾವು ಇರುವಂಥದ್ದು. ಅದರಲ್ಲೂ ಲಗ್ನಾಧಿಪತಿ ದೇಶನೇ ಅದಾಗಿರೋದ್ರಿಂದ ಖಂಡಿತ ಇದರಲ್ಲಿ ಏನೋ ಒಂದು ಪ್ರಬಲವಾದ ಶಕ್ತಿ, ಧೈರ್ಯವಾಗಿ ಹಿಮ್ಮೆಟ್ಟಿಸುವಂಥದ್ದು, ಎಲ್ಲನೂ ಒಂದು ಚಾಕುಚಕ್ಯತೆಯಿಂದ ಒಂದು ದೊಡ್ಡ ಮಟ್ಟದಲ್ಲಿ ಧೈರ್ಯವಾಗಿ ಹಿಮ್ಮೆಟ್ಟಿ ಪ್ಲ್ಯಾನ್ ಮಾಡಿಕೊಂಡು ಮಾಡೋಂಥದ್ದು ಕೂಡ ನಾವು ಕಾಣ್ಬೋದು. ಅದೇ ರೀತಿ ನೋಡಿ, ಲಗ್ನಾಧಿಪತಿ ಮತ್ತು ಷಷ್ಠಾಧಿಪತಿನೂ ಅವನೇ ಆಗುವಂಥದ್ದು. ಇಲ್ಲೊಂದು ಕಡೆ ಶತ್ರುಗಳು ನಾಶ ಮಾಡೋದು ಕೂಡ ನಾವು ಬಲವಾಗಿ 6ನೇ ಮನೆಯ ಲಗ್ನಕ್ಕೆ ಬಂದಿರೋ ರೀತಿಯಲ್ಲಿ ಲೆಕ್ಕ ಹಾಕೊಂಡ್ರೆ ನಾವು ಖಂಡಿತ ಕುಜಗ್ರಹ ತುಂಬ ಬಲವಾಗಿ ನಿಂತಿರೋದು ಕಾಣ್ಬೋದು. ಮತ್ತು ಇನ್ನೊಂದು ಏನಂದರೆ ಚತುರ್ಥದಲ್ಲಿ ಗುರು ಇರುವಂಥದ್ದು, ಎಲ್ಲೊಂದು ಗುರು ಕೂಡ ಬಲವಾಗಿ ನಿಂತಿರುವಂಥದ್ದು. ಇಲ್ಲೊಂದು ಕಡೆ ದ್ವಿತೀಯಾಧಿಪತಿಯಾಗಿ ಚತುರ್ಥದಲ್ಲಿ ಇರುವಂಥದ್ದು. ಕೇಂದ್ರಕ್ಕೆ ಬಂದಾಗ ಶುಭ ಗ್ರಹಗಳು ಕೂಡ ಎಲ್ಲ ಒಂದು ಒಳ್ಳೆಯ ರೀತಿಯಲ್ಲಿ ಅವರು ತುಂಬ ಪ್ಲ್ಯಾನ್ ಮಾಡಿ ದೊಡ್ಡ ಮಟ್ಟದಲ್ಲಿ ಅನುಕೂಲ ಆಗುತ್ತೆ. ಆದರೆ ಎಲೆಕ್ಷನ್ ಅಂತ ವಿಚಾರ ಬಂದಾಗ 2028 ನಂತರ ಅವರಿಗೆ ರಾಹು ದೇಶ ಪ್ರಾರಂಭ ಆಗುತ್ತೆ. ರಾಹು ದೇಶ ಸುಮಾರು 2028ರಿಂದ 45 ತನಕ ಇರುವಂಥದ್ದು. ಅಂದರೆ ಪಂಚಮದಲ್ಲಿ ಸಾಮಾನ್ಯ ನೋಡಿ, ಪಂಚಮದಲ್ಲಿ ರಾಹು ಇದ್ದರೆ ತುಂಬ ಅವರ ಜೀವನದಲ್ಲಿ ಆಶಾವಾದಗಳಿರ್ತಾರೆ, ಒಂದಲ್ಲ 10 ಕನಸುಗಳಿರುತ್ತೆ. ಮತ್ತು ಅದು ದಿಸೋಬ ರಾಶಿಯಲ್ಲಿ ಅಂತಂದ್ರೆ ಅದಕ್ಕೆ ಲಿಮಿಟ್ಸೇ ಇರೋದಿಲ್ಲ. ಸೊ ಅಷ್ಟು ಒಂದು ಅವ್ರ ಆಶಾವಾದಿಗಳಿರುತ್ತೆ, ಏನಾದರೂ ಪ್ಲ್ಯಾನಿಂಗ್ ಇರುವಂಥದ್ದು, ದೊಡ್ಡ ಮಟ್ಟದಲ್ಲಿ ಯೋಚನೆ ಮಾಡ್ತಾರೆ. ಅದರಲ್ಲೂ ಅವರು ಚತುರ್ಥದಲ್ಲಿ ಗುರು ಇರುವಂಥದ್ದಿಂದ ಏನಂದರೆ ಮನಸ್ಸು ತುಂಬ ವಿಶಾಲವಾಗಿರುತ್ತೆ ಅಂತ ಹೇಳ್ತಾರೆ. ಅವ್ರು ಆಲ್ರೆಡಿ ಚಪ್ಪನ್ ನಿಂಚ್ಗ ಅಂತೇಳಿ ಹಿಂದಿಯಲ್ಲಿ ಹೇಳ್ತಾರೆ. ಚಪ್ಪನ್ ನಿಂಚ್ಗ ಸೀನಾ ಅಂತೇಳಿ ಆಲ್ರೆಡಿ ಅವರು ದಕ್ಷಿಣ ಭಾರತದಲ್ಲಿ ಅಂದರೆ ಉತ್ತರ ಭಾರತದಲ್ಲಿ ನಾವು ಹೇಳ್ತಾ ಇರ್ತಾರೆ. ಹಂಗಾಗಿ ಅವರು ಹೃದಯ ದೊಡ್ಡದಿರೋದ್ರಿಂದ ಎಲ್ಲನೂ ದೊಡ್ಡ ಮಟ್ಟದಲ್ಲಿ ಯೋಚನೆ ಮಾಡೋದು. ಜೊತೆಗೆ ಇಲ್ಲಿ ಲಗ್ನಾಧಿಪತಿ ಕುಜ ಚಂದ್ರನ ಸೇರಿಕೊಂಡು ತುಂಬ ಒಂದು ಮಾತೃ ಅಭಿಮಾನ, ಒಂದು ದೇಶ ಅಭಿಮಾನ ಆಗಿರುವಂಥದ್ದು. ಅದು ಮಿಲಿಟ್ರಿ ಮ್ಯಾನ್ ಆಗಿ, ಕುಜ ಅಂದರೆ ಮಿಲಿಟ್ರಿ ಪೊಲೀಸ್ ಅಂತ ನಾವು ಹೇಳ್ತೀವಿ. ಅದೇ ಕಾಪಾಡೋಂಥದ್ದಲ್ಲಿ ಎರಡನೇ ಮಾಡ್ತಿಲ್ಲ. ಇದ್ರ ಜೊತೆಗೆ ಏನಂದರೆ ಮೇಯ್ನು ನಾವು ಮುಖ್ಯವಾಗಿ ನಾವು ದಶಮನೇ ನೋಡೋದ್ರಿಂದ ದಶಮಾಧಿಪತಿನೇ ದ್ವಿತೀಯದಲ್ಲಿ ಅಂದರೆ ಲಾಭಸ್ಥಾನದಲ್ಲಿರೋದು ಖಂಡಿತ ನಮಗೆ ಇಲ್ಲೊಂದು ಮುಂದಿನದಲ್ಲಿ ಪ್ರಧಾನಿ ಆಗೋದ್ರಲ್ಲಿ ಯಾವುದೇ ಕಾರಣ ಡೌಟ್ ಇಲ್ಲ ಅಂತ ಹೇಳ್ಬೋದು. ಅಂದರೆ ಇನ್ನೊಂದು ಏನಂದರೆ ಇದು ಲಗ್ನ ಜಾತಕದಲ್ಲೇ ವಿಶ್ಲೇಷಣೆ ಮಾಡೋದಿದ್ರೆ ಇವ್ರದ್ದು ಎಲ್ಲೊಂದು ಕಡೆ ಸಂಧಿ ಲಗ್ನ ಅಂತ ಬರುತ್ತೆ. ಹಾಗಾಗಿ ಕೂಡ ಎಲ್ಲನೂ ಜಾತಕದಲ್ಲೇ ಇರೋದಿಲ್ಲ. ಯಾಕಂದರೆ ಇದು ಪ್ರಾರಂಭದಲ್ಲಿ ಮನುಷ್ಯ ಹುಟ್ಟಿದಾಗ ಸುಮಾರು ಅನುರಾಧ ನಕ್ಷತ್ರ ಅಂದರೂ ಕೂಡ ಪ್ರಾರಂಭದಲ್ಲಿ ತುಂಬ ತೊಂದರೆ ಆಗಿರುತ್ತೆ. ಒಂದು 30-40 ವರ್ಷದ ನಂತರ ಬದಲಾವಣೆ ಇರುತ್ತೆ ಜಾತಕದಲ್ಲಿ. ತದನಂತರ ಒಂದು 25-30 ವರ್ಷ ಅವರೆಲ್ಲ ರಾಜತಾಂತ್ರಿಕವಾಗಿ ಎಲ್ಲನೂ ಒಂದು ಪರಿಣಿತ ಹೊಂದಿ ಕಷ್ಟ ಸುಖಗಳು ನೋಡಿ ಅಧಿಕಾರಗಳಲ್ಲಿ ಅವರೊಂದು ಏನೋ ಒಂದು ಚಳುವಳಿ ಆಗಿರ್ಬೋದು, ಒಂದು ಚೀಫ್ ಮಿನಿಸ್ಟರ್ ಆಗಿರ್ಬೋದು, ತುಂಬ ಕಷ್ಟಪಟ್ಟು ಮುಂದೆ ಬಂದು ಸಂಘಟನೆ ಮಾಡಿ ಕಾರ್ಯಕರ್ತನೆಲ್ಲ ಒಗ್ಗೂಡಿಸಿ ತುಂಬ ದೊಡ್ಡ ಮಟ್ಟದಲ್ಲಿ ಮಾಡಿದ್ದಾರೆ. ಅಂದರೆ ನಿಜವಲ್ಲ ಅವರಂತ ಮತ್ತೆ ಒಂದು ಪ್ರಧಾನಿ ನಮಗೆ ಸಿಗ್ತಾರೆ ಅಂದರೆ ಕೂಡ ಒಂದು ಶ್ಲಾಘನೀಯ ಅಂತ ಹೇಳುತ್ತೆ. ಮತ್ತು ನಾವು ಸಿಗ್ತಾರೆ ಅದು ಡೌಟೇ ಇದೆ. ಯಾಕಂದರೆ ನೆಕ್ಸ್ಟ್ ಏನಾಗ್ಬೋದು ಹೇಳೋಕ್ಕಲ್ಲ. ಅಂಥದ್ರಲ್ಲಿ ವಿಶೇಷವಾಗಿ ಇವ್ರಿಗೆ ಲಾಭಸ್ಥಾನದಲ್ಲಿ ರವಿ ಇರುವಂಥದ್ದು ನೆಕ್ಸ್ಟ್ ಇವ್ರಿಗೆ ಎಲೆಕ್ಷನಲ್ಲಿ ಖಂಡಿತ ಬರುವಂಥ ಸಾಧ್ಯತೆಗಳಿರುತ್ತೆ. ಅದ್ರ ಜೊತೆಗೆ ಇವ್ರಿಗೆ ಗುರು ಕೇತು ಬಂದು ಲಾಭಸ್ಥಾನದಲ್ಲಿ ಇರುವಂಥದ್ದು. ಅಂದರೆ ಎಲ್ಲೋ ಒಂದು ಕಡೆ ದೊಡ್ಡ ದೊಡ್ಡ ಗುರುಗಳು ಅದು ದ್ವಿಸೋಭ ರಾಶಿಯಲ್ಲಿ ಇರೋದ್ರಿಂದ ನಾವು ನೋಡ್ಬೋದು ಇವರು ಧ್ಯಾನಗಳು ಮಾಡೋವಂಥದ್ದು, ಮೆಡಿಟೇಷನ್ ಮಾಡೋವಂಥದ್ದು ಕೂಡ ನಾವು ಕಾಣ್ತೀವಿ. ಇಲ್ಲೊಂದು ಕಡೆ ಇವ್ರಿಗೆ ಪಿತೃದೋಷ 45 ನಂತರ ಇವರು ಕಾಡಿದ್ರು ಕೂಡ ಇಲ್ಲೊಂದು ಕಡೆ ಅಧಿಕಾರ ಈಗ ಕಳ್ಕೊಳ್ಳೋಂಥ ಇದ್ರೂ ಕೂಡ ತುಂಬ ಕಷ್ಟಪಟ್ಟು ತುಂಬ ಪ್ರಯತ್ನಗಳು ಮಾಡಿ ಬಂದಿರುವಂಥದ್ದು. ಯಾಕಂದರೆ ಅನುರಾಧ ನಕ್ಷತ್ರ ಆಗಿರೋದ್ರಿಂದ ಸಾಮಾನ್ಯವಾಗಿ ಅನುರಾಧ ನಕ್ಷತ್ರ ಯಾವುದೇ ಕೆಲಸನ ಅಷ್ಟು ಸುಲಭವಾಗಿ ಬಿಡೋದಿಲ್ಲ. ಅದೆಷ್ಟೇ ಕಷ್ಟ ಆದರೂ ತುಂಬ ಶ್ರದ್ಧೆ ಭಕ್ತಿಯಿಂದ ತುಂಬ ಒಂದು ಪ್ರಯತ್ನಗಳಿಂದ ಮಾಡಿ ಯಶಸ್ಸನ್ನು ಗಳಿಸುವಂಥದ್ದು ಸಾಮಾನ್ಯವಾಗಿ ಅನುರಾಧ ನಕ್ಷತ್ರ ನೋಡ್ತೀವಿ. ಅದರಲ್ಲೂ ಕೂಡ ಕುಜನ ಅಲ್ಲೇ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಏನೋ ಒಂದು ಕೆಲಸ ಕಾರ್ಯಗಳಲ್ಲಿ ಸಾಮಾನ್ಯವಾಗಿ ಬಿಟ್ಕೊಡೋದಿಲ್ಲ. ಅವರು ಗೆಲುವು ಸಾಧಿಸಲೇಬೇಕು ಅನ್ನೋ ಒಂದು ಛಲ ಅವರಲ್ಲಿ ಇರುತ್ತೆ. ಅದು ಆ ಷಷ್ಠಾಧಿಪತಿನ ಅವನೇ ಆಗಿರೋದ್ರಿಂದ ಇನ್ನೂ ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡೋದು, ಯುದ್ಧಗಳಾಗಲಿ, ಒಂದು ದೇಶದ ಒಂದು ಅಭಿಮಾನ ಆಗಿರ್ಬೋದು, ದೇಶದ ಒಂದು ಆರ್ಥಿಕತೆ ಪರಿಸ್ಥಿತಿ ಆಗಿರ್ಬೋದು, ಎಲ್ಲನೂ ಒಂದು ಒಗ್ಗೂಡಿಸ್ಕೊಂಡು ಅವ್ರು ಹೋಗುವಂಥದ್ದು ನಾವು ಕಾಣ್ಬೋದು. ವಿಶೇಷವಾಗಿ ಇವರು ನನ್ನ ಒಂದು ಪ್ರಕಾರ ಪಂಚಮದಲ್ಲಿ ರಾಹು ಇರುವಂಥದ್ದು, ಇಲ್ಲಂದ್ರೆ ರಾಹು ದೇಶ ನಡೀತಾ ಇರೋದ್ರಿಂದ ನೆಕ್ಸ್ಟ್ ಇವ್ರಿಗೆ 2028 ನಂತರ ಇದೆ ಎಲೆಕ್ಷನ್. ತದನಂತರ ಆಗೋಯ್ತು ಅಂದರೆ ನಮ್ಮ ಗೆಳೆಯೋದು ಹೆಚ್ಚು ಕಮ್ಮಿ ಒಂದು 60 ಭಾಗ ಗೆಳೆಯುವಂಥ ಸಾಧ್ಯತೆಗಳು ಇರ್ಬೋದು ಅಂತ ನಾನು ಅನಿಸುತ್ತೆ. ಆದರೆ ಏನಾದರೂ ಕುಜದೇಶಿಯಲ್ಲೇ 28 ಒಳಗಡೆ ಏನಾದರೂ ವ್ಯವಸ್ಥೆಗಳಿತ್ತು ಅಂದರೆ ಎಲ್ಲ ವಿಚಾರದಲ್ಲೂ ಅವರೇ ರಾಜರು ಅಂತ ಕೂಡ ನಾವು ಹೇಳ್ಬೋದು. ಗುರುಗಳೇ,